ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರೇಖಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬೆಳಗ್ಗೆ 11 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಇವಾಗ ನನ್ನ ಮಗನ ರೆಡಿ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಇದೆ. ಮೀಶೋಯಿಂದ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ, ಅದನ್ನ ನಿಮಗೆ ತೋರಿಸ್ತೀನಿ. ಇವನ್ನ ರೆಡಿ ಮಾಡಿಬಿಟ್ಟು ಇವಾಗ ಮೀಶೋಯಿಂದ ಕುರ್ತಿ ಸೆಟ್ ತರಿಸಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. 3 ತರಿಸಿದ್ದೀನಿ ಕಾಂಬೋ ಆಫರು. 373 ರೂಪಾಯಿಗೆ 3 ಕುರ್ತಿ ಶಾರ್ಟ್ ಕುರ್ತಿ. ಫಸ್ಟ್ ಬಂದು ನಾನು ನೆನ್ನೆನೇ ತೊಳೆದಾಕಿದ್ದೆ. ನಮ್ಮ ಕಡೆ ಹೊಸವು ಏನಾದರೂ ತೊಗೊಂಡ್ವಿ ಅಂದರೆ ಫಸ್ಟು ಒಗ್ದಾಕ್ಬಿಟ್ಟು ಆಮೇಲೆ ಹಾಕೋತಾರೆ. ಅದಕ್ಕೆ ನಿನ್ನೆ ನೀರಲ್ಲಿ ಹಂಗೆ ಒಗ್ದಾಕ್ಬಿಟ್ಟು ಒಣಗಿದಾವೆ. ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ. ಶಾರ್ಟ್ ಕುರ್ತಿ ಇದೇ ಥರ ಸೇಮ್ 3 ತರಿಸಿರ್ತೀನಿ ಮೀಶೋಯಿಂದ. ಇನ್ನೊಂದು ಇದು ನನಗೆ ಜಾಸ್ತಿ ಇಷ್ಟ ಆಗಿದ್ದಂದರೆ ಇದೆ. ಈ ಕಲರ್ ತುಂಬ ಇಷ್ಟ ಆಯ್ತು ನನಗೆ. ಚೆನ್ನಾಗಿ ಬಂದಿದ್ದಾವೆ. 173 ರೂಪಾಯಿಗೆ 3 ಶಾರ್ಟ್ ಕುರ್ತಿ. ಇದು ಒಂಥರ ಡಿಫ್ರೆಂಟ್ ಇದೆ ಬಟ್ ಚೆನ್ನಾಗಿದೆ ಕ್ವಾಲಿಟಿ. ಇವು ಮೀಶೋಯಿಂದ ಆರ್ಡರ್ ಮಾಡಿದ್ದೆ, ನಿನ್ನೆನೇ ಬಂದಿತ್ತು ಬಟ್ ನಿನ್ನೆ ಒಗ್ದಾಕಿದ್ದೆ ಇವನ್ನ. ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ. ಇವಾಗ ಊಟ ಆಗಿದೆ. ಊಟ ಮಾಡಿ ನಿನ್ನೆ ನೈಟು ನಮ್ಮ ಅಣ್ಣ ಬಂದಿದ್ದಿಲ್ಲ, ಅದಕ್ಕೆ ಇವತ್ತು ಬೆಳಗ್ಗೆ ಲೇಟಾಗಿ ಎದ್ಬಿಟ್ಟು ಜೋಳದ ರೊಟ್ಟಿ ಮತ್ತು ಜೋಳಕಾಯಿ ಪಲ್ಯ ಮಾಡಿತ್ತು. ಇವಾಗ ತಿಂದು ಸ್ನಾನ ಮಾಡಿ ಅವನ್ನ ಸ್ನಾನ ಮಾಡಿಸಿ ಮನಸಿದ್ದೆ. ಇವಾಗ ಎದ್ದ ಅವನ್ನ ರೆಡಿ ಮಾಡಿಬಿಟ್ಟು ಈಗ ಆಟ ಆಡೋಕೆ ಒಂದು ಕೂರ್ಸ್ ಬಂದಿದ್ದೀನಿ ಅಲ್ಲಿ. ಅದಕ್ಕೆ ಶಾರ್ಟ್ ಕುರ್ತಿ ತೋರ್ಸೋಣ ಅಂತ ಇವಾಗ ಬಂದೆ ರೂಮ್ಗೆ. ಇವಾಗ ಇನ್ನೇನು ಕೆಲಸ ಇಲ್ಲ, ಸುಮ್ಮನೆ ಕುತ್ಕೊಂಡು ಫೋನ್ ನೋಡಬೇಕಷ್ಟೆ. ನಮ್ಮ ತಂಗಿ ಅಲ್ಲಿ ಹೊರಗಡೆ ಬಟ್ಟೆ ಹೋಗ್ತಿದ್ದಾಳೆ, ಅವಳ ಜೊತೆ ಸ್ವಲ್ಪ ಆಲ್ಟೆ ಹೊಡೆದು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಖುಷ್ ಹೋಗ್ತೀನಿ ಟಾಟಾ ಬಾ. ಹೊಡ್ಬಾ ಗೈಸ್, ಇವಾಗ ಕುಶಾಲ್ ಮಲ್ಕೊಂಡಿದ್ದಾನೆ. ಇವಾಗ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಿತ್ತು. ಇಷ್ಟೊತ್ತವರೆಗೂ ವೀಡಿಯೋ ಮಾಡಿಕೊಂಡೆ. ಅಮ್ಮ ಮತ್ತು ಕುಶಾಲ್ ಇಬ್ಬರು ಮಲ್ಕೊಂಡಿದ್ದಾರೆ. ಸ್ವಲ್ಪ ಬಟ್ಟೆ ಮರ್ಚಿಡಬೇಕು. ಬಟ್ಟೆ ಮರ್ಚಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಬನ್ನಿ ಬಟ್ಟೆ ಮರ್ಚಿಡೋಣ. ನೀನು ಯೂಟ್ಯೂಬ್ ಚಾನಲಿಂದ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಕಡೆ ಹಾಕೋ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇಲ್ಲ, ವೇಟ್ ಮಾಡಿ. ಸ್ವಲ್ಪ ಮೊನ್ನೆ ನಮ್ಮದು ಕುಶಾಲ್ದು ಜೋಳ ತೆಗ್ಸೋಕ್ಕೆ ಹೋಗಿದ್ವಿ. ಆ ವೀಡಿಯೋಸ್ಗಳನ್ನ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಆ ವೀಡಿಯೋಸ್ನ ಮುಂದೆ ಆಗಲಿ ಸ್ವಲ್ಪ ಸ್ಟಾರ್ಟಿಂಗ್ ಆಗಲಿ ವೀಡಿಯೋಸ್ ಕ್ಲಿಪ್ಗಳನ್ನ ಸ್ವಲ್ಪ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಬನ್ನಿ. ಇವಾಗ ಮೊನ್ನೆ ಜೋಳ ತೆಗ್ಸ್ಕೊಂಬರಕ್ಕೆ ಹೋದಾಗ ಸ್ವಲ್ಪ ಬಟ್ಟೆಗಳನ್ನ ಒಗ್ದಾಕಿದ್ವಿ. ಅವತ್ತು ಒಗ್ದಾಕಿದ್ವಿ, ಇನ್ನೂ ಸ್ವಲ್ಪ ಮರ್ಚಿಟ್ಟಿದ್ದಿಲ್ಲ. ಯಾಕಂದರೆ ಸ್ವಲ್ಪ ಹೊಸ ಬಟ್ಟೆಗಳನ್ನ ಹಾಕೊಂಡು ಹೋಗಿದ್ವಲ್ಲ, ಹಂಗೆ ಎತ್ತಿಟ್ಟಿದ್ವಿ. ಹಂಗೆ ನಿನ್ನೆ ಮತ್ತು ಮೊನ್ನೆ ಬಟ್ಟೆ ಒಗ್ದಾಕಿದ್ವಿ, ಹಂಗೆ ಇಟ್ಟಿದ್ವಿ. ಅವನು ಸ್ವಲ್ಪ ಮರ್ಚಿಡಬೇಕು. ಈಗ ಅವನೇ ಮರ್ಚಿಡ್ತಾ ಇರೋದು. ಗೈಸ್ 5 ಮಂತ್ ಆಗಿದೆ ನಾನು ಯೂಟ್ಯೂಬ್ ಚಾನಲ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ದೇನೆ. ಅದಕ್ಕೋಸ್ಕರನೇ ಯೂಟ್ಯೂಬರು ಸ್ಟಾರ್ಟಿಂಗ್ ಅಷ್ಟೊಂದು ವ್ಯೂಸು ಕೊಡಲ್ಲ, ಜಾಸ್ತಿ ಹೋಗಲ್ಲ ವೀಡಿಯೋ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅಷ್ಟೇ ಯೂಟ್ಯೂಬರು ನಮಗೆ ಇದನ್ನು ಮಾಡ್ತಾರೆ. ನಾನು ಆ ಕಡೆ ತಿರ್ಗಿಬಿಟ್ಟಿದ್ದೀನಿ, ಕ್ಯಾಮ್ರಾ ಈ ಕಡೆ ಇಟ್ಟು. ಯೂಟ್ಯೂಬರ್ ಸ್ಟಾರ್ಟಿಂಗ್ ಅಷ್ಟೊಂದು ವ್ಯೂಸ್ ಕೊಡಲ್ಲ. ಅಂದರೆ ವ್ಯೂಸ್ ಕೊಡಲ್ಲ ಅಂದರೆ ಜನಕ್ಕೆ ನಮ್ಮ ವೀಡಿಯೋಸ್ನ ತೋರಿಸಲ್ಲ ಅಷ್ಟೊಂದು. ನಾವು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಅಷ್ಟೇ ಜನಕ್ಕೆ ನಮ್ಮ ವೀಡಿಯೋಸು ಹೋಗೋದು. ಇನ್ಮೇಲೆ 5 ಮಂತ್ ಆಗಿದೆ ನಾನು ವೀಡಿಯೋ ಹಾಕಿದ್ರೆ. ಲಾಸ್ಟ್ ವೀಡಿಯೋ ಯಾವುದೋ ಇರಬೇಕು. ನಮ್ಮ ಮನೆಗೆ ನಾವಂದರೆ ಬೊಮ್ಮನಹಳ್ಳಿಲಿದ್ವಿ, ಅಲ್ಲಿ ಜೋಗಮ್ಮನ ಕರೆಸಿದ್ವಿ ನಮ್ಮ ಮನೆಗೆ ಹೋಳಿಗೆ ಮಾಡಿಬಿಟ್ಟು. ಅವತ್ತು ಲಾಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದು, ಮತ್ತು ವೀಡಿಯೋ ಹಾಕಿದ್ದಿಲ್ಲ. ಇನ್ಮೇಲೆ ವ್ಲಾಗ್ ಕಂಟಿನ್ಯೂ ಆಗ್ತಾಯಿರ್ತೀನಿ. ಇವಾಗ ಒಂದು ವ್ಲಾಗ್ ಹಾಕಿದ್ದೀನಿ ಕೂಡ, ಬಟ್ ಅದು 0 ವ್ಯೂಸ್ ಗೈಸ್. ತುಂಬ ಬೇಜಾರಾಗೋಯ್ತು ನನಗೆ. ನೋಡೋಣ, ಸ್ಟಾರ್ಟಿಂಗೇ ನಾವು ಕುಗ್ಬಾರ್ದು. ಏನಾದರೂ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಸ್ಟಾರ್ಟಿಂಗು ಬಂದಿಲ್ಲ ಹಂಗೆ ಹಿಂಗೆ. ನಾವು ಯಾವಾಗ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋದು, ಜಾಸ್ತಿ ಅದರ ಮೇಲೆ ಗಮನ ಕೊಟ್ಟು ಕೆಲಸ ಮಾಡಿದರೆ ಯಾವಾಗಾದರೂ ಒಂದಿನ ಸಕ್ಸಸ್ ಆಗೇ ಆಗುತ್ತೆ ಗೈಸ್. ಆ ನಂಬಿಕೆ ಮೇಲೆ ನಾನು ಇನ್ನೂ ವೀಡಿಯೋಸ್ ಮಾಡ್ತೀನಿ, ಡೈಲಿ ವೀಡಿಯೋಸು.
ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಅವರು ನೋಡ್ತಾರೆ. ಇವಾಗ ಬೇಗ ಬೇಗ ಬಟ್ಟೆ ಮರ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೋಬೇಕು. ಮಲ್ಕೊಂಡಾದಮೇಲೆ ನಿಮಗೆ ಆಮೇಲೆ ಸಿಗ್ತೀನಿ. ಇವಾಗ ಸ್ವಲ್ಪ ಬಟ್ಟೆ ಇದೆ, ಅದು ಬಟ್ಟೆ ಮರ್ಚೋದೆಲ್ಲ ಫುಲ್ಲು ವಿಡಿಯೋ ಮಾಡಿಕೊಂಡು ಅದನ್ನ ಸ್ವಲ್ಪ ಇಂಟ್ರೆಸ್ಟ್ ಬರ್ಲಂಗೆ ಲೆಂತ್ ಮಾಡಿಕೊಂಡು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಏನು ಇಂಪಾರ್ಟೆಂಟ್ ಇದ್ದಿದ್ದು ಅಷ್ಟೇ ವೀಡಿಯೋಸಲ್ಲಿ ತೋರಿಸ್ತೀನಿ ಅಷ್ಟೇ. ಈ ಥರ ಬಟ್ಟೆ ಮರ್ಚ್ಕೊಂಡು ಇದು ಮಾಡೋದೆಲ್ಲ ವೀಡಿಯೋಸ್ನಲ್ಲಿ ತೋರಿಸಲ್ಲ. ಬಟ್ಟೆ ಮರ್ಚಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೊನೆವರೆಗೂ ನೋಡಿ ವೀಡಿಯೋಸ್ನ. ಇವಾಗ ಮಳೆ ಬರ್ತಾಯಿದೆ. ಕುಶಾಲ್ಗೆ ಊಟ ಮಾಡಿಸ್ಬಿಟ್ಟು ಇವಾಗ ಅಮ್ಮನ ಕೈಲಿ ಕೊಟ್ಟಿದ್ದೀನಿ. ಇವಾಗ ನಾನು ಊಟ ಮಾಡಬೇಕು. ಫುಲ್ಲು ಮಳೆ ಬರ್ತಾಯಿದೆ ಇವತ್ತು ನಮ್ಮೂರಲ್ಲಿ. ಊಟ ಮಾಡಿ ಆದಮೇಲೆ ನಿಮ್ಗೊಂದೇನೋ ತೋರಿಸ್ಬೇಕು, ಅದೇನಂತ ನೋಡಿ ಮುಂದೆಗಡೆ ವೆಯ್ಟ್ ಮಾಡಿ ಊಟ ಮಾಡೋವರೆಗೂ. ಗೈಸ್, ಬೆಳಗ್ಗೆ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಮಾಡಿದೆ. ಹಂಗೆ ಪಲ್ಯ ಜೊತೆಲಿ ಹಾಕ್ಕೊಂಡು ಹಂಗೆ ಕಡಲೆಪುಟ್ಟಿ ಇದ್ದಾವೆ, ಬಟ್ ನನಗೆ ತಿನ್ನಂಗಾಗಲ್ಲ. ಅದಕ್ಕೆ ನಾನು ಇವಾಗ ಅನ್ನ ಸಾಂಬಾರು. ಅನ್ನ ಇದ್ಬಿಟ್ರೆ ಏನು ಬೇಡ ಕಸ್ಕೊಂಡು ಅನ್ನ ಪಲ್ಯ ಕಡಲೆಪುಡಿ ಹಾಕೊಂಡು ತಿಂತಾಯಿದ್ದೀನಿ. ಊಟ ಮಾಡಿ ಆದಮೇಲೆ ಅದೇನಂತ ನಿಮಗೆ ಗೈಸ್ ಆಗಲೇ ನಿಮಗೇನೇ ತೋರಿಸ್ತೀನಿ ಅನ್ನಲ್ಲ. ನಾನೇ ಮಾಡಿದಂಥ ಆರ್ಯ ವರ್ಕ್ ಬ್ಲೌಸ್ ಡಿಸೈನ್ಸು 2 ಬ್ಲೌಸ್ ಮಾಡಿರೋದು, 2 ಬ್ಲೌಸ್ ಅಷ್ಟೇ. ಅದನ್ನ ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡಿದ್ದೀನಿ ಅಂತ. ಇದು ನೋಡಿ ಸ್ಟ್ಯಾಂಡ್ ಬ್ಲೌಸು, ವರ್ಕ್ ಹಾಕೋ ಬ್ಲೌಸ್ ಸ್ಟ್ಯಾಂಡು ನಾನೇ ಮಾಡಿರೋದು. ನಾ ಫೋನಲ್ಲಿ ನೋಡಿ ಕಲ್ತ್ಕೊಂಡಿರೋದು ನಾನು ಇದನ್ನ ಆರ್ಯ ವರ್ಕ್ ಬ್ಲೌಸ್ ಡಿಸೈನ್ ಮಾಡೋದು. ಬನ್ನಿ ತೋರಿಸ್ತೀನಿ ಯಾವ ಥರ ಹಾಕಿದ್ದೀನಿ ಡಿಸೈನ್ ಮಾಡಿದ್ದೀನಿ ನೋಡಿ. ಯಾವ ಥರ ಆಗಿದೆ ಅಂತ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಇದು ಮುಂದೆ ಬರುತ್ತೆ ಈ ಥರ, ತೋಳು ಈ ಥರ ಇದೆ ನೋಡಿ, ತೋರಿಸ್ತೀನಿ. ನಾನೇ ಫೋನಲ್ಲೇ ನೋಡಿ ಕಲ್ತ್ಕೊಂಡು ಒಬ್ಬರು ಬ್ಲೌಸ್ಗೆ ಹಾಕ್ಕೊಟ್ಟಿರೋದು, ನಮ್ಮ ಸಿಸ್ಟರ್ ಬ್ಲೌಸ್ಗೆ ನೋಡಿ ಈ ಥರ ಹಾಕಿದ್ದೀನಿ ತೋಳು. ಇನ್ನೊಂದಿದೆ ತಡಿರೋದು ನಾನೇ, ನನ್ನ ಸೀರೆ ಬ್ಲೌಸಿಗೆ ಹಾಕ್ಕೊಂಡಿರೋದು, ಹೊಸ ಸೀರೆನ ಹಾಕ್ಕೊಂಡಿಲ್ಲ. ಇದನ್ನು ನಾನೇ ಮಾಡಿರೋದು. ಇದು ಬ್ಯಾಕು, ಇದು ಮುಂದೆ ಫ್ರಂಟಿಗೆ, ತೋಳಿಗೆ ಈ ಥರ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಈ ಥರ ತೋಳಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಾಗಿದ್ದರೆ ಕಮೆಂಟ್. ಇದನ್ನೇ ಆಗಲೇ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಏನೋ ತೋರಿಸ್ಬೇಕು ನಿಮಗೆ ಅಂತ, ಇದನ್ನೇ ತೋರಿಸ್ಬೇಕು ಅಂತ ಹೇಳಿದ್ದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರಾದರೂ ಇಲ್ಲಿ ತನಕ ವಿಡಿಯೋ ನೋಡಿರೋದಿದ್ದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ಇಲ್ಲ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ನಮ್ಮ ತಂಗಿ ಬಂದಳು. ಅವಳ ಮನೇಲಿ ರಾಟಿ ಮಿಷಿನ್ ಇದೆ. ಅವ್ಳ ಮನೆಗೆ ಹೋಗ್ಬಿಟ್ಟು ನಾನು ಮೀಶೋಯಿಂದ ಆರ್ಡ್ರ್ ಮಾಡಿದ್ನಲ್ಲ ಶಾರ್ಟ್ ಕುರ್ತೀಸು, ಅವನ್ನ ಸ್ಟಿಚ್ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಅವಳು ಕ್ಯಾಮ್ರಕ್ಕೆಲ್ಲ ಬರಲ್ಲ, ಅದಕ್ಕೋಸ್ಕರ ನಾನೇ ನಗ್ತಾಯಿದ್ದೆ ಅವಳು ನೋಡಿಬಿಟ್ಟು. ನಾನು ಸ್ಟಿಚ್ ಮಾಡ್ತೀನಿ ಎಲ್ಲ ಬ್ಲೌಸು ಮತ್ತು ಎಲ್ಲ ಥರ ಬಟ್ಟೆಗಳನ್ನ ನಾನೇ ಹೊಲಿತೀನಿ. ಬಟ್ ನನ್ನ ಹತ್ರ ರಾಟಿ ಮಿಷಿನ್ ಇಲ್ಲ, ನಮ್ಮ ತಂಗಿ ಮನೇಲಿತ್ತು. ಅದಕ್ಕೋಸ್ಕರ ನಮ್ಮ ಮನೇಲಿ ಇದೆಲ್ಲ ಹಂಗೆ ಸ್ಟಿಚ್ ಮಾಡ್ಕೊಂಬರುವಂತೆ ಅಂತ ಹೋಗಿದ್ದೆ ಅವ್ರ ಮನೇಲಿ. 3 ಆರ್ಡ್ರ್ ಮಾಡಿದ್ನಲ್ಲ, ಅವನ್ನೇ ಇಟ್ಕೊಬರೋಣ ಅಂತ ಹೋಗ್ತಾಯಿದ್ದೆ. ನಾವೆಲ್ಲ ಕಲ್ತಿರ್ತೀವಿ, ಬಟ್ ನಮ್ಮ ಹತ್ರ ಮಿಷಿನ್ಸೇ ಇರೋಲ್ಲ. ಹಂಗೆ ಸುಮ್ಮನೆ ಕಲ್ತವ್ರ ಮನೇಲೆಲ್ಲ ಮಿಷಿನ್ಸ್ ಇರ್ತವೆ. ಮೊನ್ನೆ ತೊಗೊಬರೋಕ್ಕೆ ಅಂತ ಹೋಗ್ತಾಯಿದ್ವಿ. ನಮ್ಮ ತಂಗಿಗೆ ಹುಷಾರಿಲ್ದಂಗೆ ಆಗಿಬಿಡ್ತು, ಅದಕ್ಕೋಸ್ಕರ ಬಿಟ್ಬಿಟ್ವಿ ತೊಗೊಂಬರೋಕ್ಕೆ ಹೋಗೋದು. ಮುಂದೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ತೊಗೊಂಬರ್ತೀವಿ ಮಿಷಿನು, ಅವತ್ತು ನಿಮ್ಗೆ ತೋರಿಸ್ತೀನಿ ಅಂತೆ. ನಂದದು ಡ್ರೀಮು ರಾಟಿ ಮಿಷಿನ್ ತೊಗೊಬರೋದು. ಎಲ್ಲ ಥರ ಹೊಲಿಬೇಕು ಅನ್ನೋ ಇದು ಇದೆ, ಬಟ್ ಮಿಷಿನ್ ಇಲ್ಲ. ಆವಾಗಲೇ ನಮ್ಮಪ್ಪ ಇವಾಗಿಲ್ಲ, ಇದ್ದಾಗಲೇ ಕೊಡಿಸ್ತೀನಿ ಅಂತ ಹೇಳಿತ್ತು ರಾಟಿ ಮಿಷಿನ್ನ. ಆವಾಗ ತೊಗೊಂಬಿಡ್ಬೇಕಾಗಿತ್ತು. ಆವಾಗ ಸ್ವಲ್ಪ ಮನೆ ಕಟ್ಟಿಸ್ತಾ ಇದ್ವಿ ನಾವು. ಮನೆ ಕಟ್ಟಿಸಿದ್ಮೇಲೆ ಅವಾಗೆ ತೊಗೊಂಬರೋಣ ಅಂತ ಬಿಡು ಅಂತ ನಮ್ಮ ಅಣ್ಣ ಮತ್ತು ನಮ್ಮಮ್ಮ ಬಿಡಿಸ್ಬಿಟ್ರು. ಅದಾದಮೇಲೆ ನಮ್ಮ ಅಪ್ಪಾಜಿನೇ ತೀರೋಯ್ತು. ಆವಾಗ ನಮ್ಮ ಅಪ್ಪಾಜಿ ಕೊಡಿಸ್ತಿದ್ದಿದ್ರೆ ಇವಾಗ ನಮ್ಮ ಅಪ್ಪ ನೆನಪಿಲ್ಲ, ಆ ಮಿಷಿನ್ ಆಗಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಅಣ್ಣ ಕೊಡಿಸ್ತೀನಿ ಅಂತ ಹೇಳಿದ್ದಾನೆ. ಅವ್ನು ಕೊಡಿಸ್ತಾನೆ ಮುಂದಿನ ದಿನಗಳಲ್ಲಿ. ಇವಾಗ ಸ್ವಲ್ಪ ಕುಶಾಲನ್ನ ಇನ್ನೂ ಚಿಕ್ಕವನಿದ್ದಾನಲ್ವ, ಅವನ್ನ ನೋಡ್ಕೋ, ಇವಾಗ ಸ್ವಲ್ಪ ದೊಡ್ಡವನಾದಮೇಲೆ ಕೊಡಿಸ್ತೀನಿ ಅಂತ ಹೇಳಿದ್ದಾನೆ. ಇವಾಗ ಕೊಡಿಸ್ತಾನೆ ಅಂತ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ತೊಗೊಂಬರ್ತೀವಿ ರಾಟಿ ಮಿಷಿನ್ನ. ನಾ ಇನ್ನೊಂದು 2 ಏನೋ ಅಷ್ಟೇ ಇದು ಟಾಪು. ನಮ್ಮ ತಂಗಿಗೆ ವಿಡಿಯೋ ಮಾಡೋಕ್ಕೆ ಹೇಳಿದ್ದೆ, ಅವಳೇ ವಿಡಿಯೋ ಮಾಡಿಕೊಟ್ಟಿರೋದು. ನೆಕ್ಸ್ಟು ಕುಶಾಲ್ ಎದ್ದಿದ್ದ, ಅವನಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ಬೇಕು. ಅಮ್ಮ ಟೀ ಮಾಡೋಕ್ಕೆ ಹೇಳಿ ಸ್ಟಿಚ್ ಮಾಡಿಸ್ಕೊಂಡು ಹೋದ್ಮೇಲೆ ಮಾಡ್ಕೊಂಬಂದಾದ್ಮೇಲೆ ಊಟ ಮಾಡಿಸ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ ಆಮೇಲೆ ಸಾಯಂಕಾಲದಷ್ಟು ಟೈಮಲ್ಲಿ ನಮ್ಮ ತಂಗಿನೂ ಬಂದಿದ್ಲು. ಅವಳು 4 ಗಂಟೆ 5 ಗಂಟೆ ಬಸ್ ಮಾಡ್ಕೊಂಬಿಟ್ರೆ ಆಯಿತು. 7:30 8 ಗಂಟೆಗೆ ಊಟ ಮಾಡ್ಕೊತಾ ಇದ್ವಿ. ನೈಟ್ ಸುಮ್ಮನೆ ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡು ಟೀ ಕುಡಿದು, ಅದಾದಮೇಲೆ ಸ್ವಲ್ಪ ಪಾತ್ರೆಗಳಿದ್ದಾವೆ ಅದನ್ನ ತೊಳೆದ್ಬಿಟ್ಟು ಕುಶಾಲ್ಗೆ ಊಟ ಮಾಡಿಸ್ಬಿಟ್ರೆ ಮುಗೀತು. ಅಷ್ಟೇ ಇರೋದು. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಬ್ಲಾಗೋಸ್ಕರ ಕಾಯ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.